ಬಿಜೆಪಿಯಿಂದ ಇವರಿಬ್ಬರನ್ನು ಕೂಡ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಹಾಗಾದರೆ ಇವರ ಮುಂದಿನ ನಡೆ ಏನು ಮಾಡ್ಬೋದು, ಈಗಿರುವಂಥ ಅವಕಾಶಗಳೇನು? ಒಂದಷ್ಟು ವಿಚಾರಗಳಂತೂ ಇದ್ದೇ ಇರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾ ಇದ್ದಂತೆ ಅವ್ರು ಏನು ಮಾಡಿದ್ರು? ಸೈಲೆಂಟ್ ಆದರು. ಒಂದಷ್ಟು ದಿನ ಬಿ ಜೆ ಪಿ ಕೆಲ ನಾಯಕರ ವಿರುದ್ಧ ಆರ್ಭಟಿಸೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ವೀಕ್ಷಕರ ಸದ್ಯದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೂ ಕೂಡ ಮತ್ತೊಂದು ಚುನಾವಣೆಗೆ ಹೋಗಬೇಕು ಅಂಥ ಒಂದು ರಿಸ್ಕನ್ನು ತಗೊಳ್ತಾರಾ ಇಬ್ಬರು ಕೂಡ? ಸದ್ಯಕ್ಕೆ ಆ ಲಕ್ಷಣಗಳಂತೂ ಕಂಡು ಬರ್ತಾ ಇಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೊದಲ ನಡೆ ಏನಿರ್ಬೋದು ಅಂತಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರಬಹುದು. ಕಾಂಗ್ರೆಸ್ ಸೇರಿಸ್ಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಕೆಲ ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ಗೆ ನಾವು ಸೇರಿಸಿಕೊಳ್ಳೋದಿಲ್ಲ ಅಂತೇಳಿ. ಅದೆಲ್ಲವೂ ಕೂಡ ನಿರ್ಧಾರ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್. ಆದರೆ ಇವರಿಬ್ಬರ ನಡೆ ಏನು? ಕಾಂಗ್ರೆಸ್ಸಿಂದನೇ ಬಂದಂಥವ್ರು ಈಗ ವಾಪಸ್ ಗರ್ವಾಪ್ಸಿ ಆಗೋದಕ್ಕೆ ಚಾನ್ಸಸ್ಗಳಿದೆಯಾ? ಅದೆಲ್ಲದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಆ ನಡೆ ತುಂಬ ದೂರ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ರಾಜೀನಾಮೆಯನ್ನು ಕೊಡದೆ ಶಾಸಕ ಸ್ಥಾನದಲ್ಲೇ ಉಳಿದುಕೊಂಡು ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಹೋಗ್ಬೋದು. ಕಾಂಗ್ರೆಸ್ಗೆ ಯಾವ ಥರ ಬೆಂಬಲ? ನಾಳೆ ಯಾವುದೋ ಒಂದು ಬಿಲ್ಗಳು ಪಾಸ್ ಆಗುವಂಥ ವಿಚಾರ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳು, ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಮಾಡ್ತಾ ಹೋಗ್ಬೋದು. ಇಷ್ಟು ದಿನ ಅವರು ಅದನ್ನೇ ಮಾಡ್ಕೊಂಡು ಬಂದಿದ್ದು. ಕಳೆದ ಅಧಿವೇಶನದಲ್ಲೂ ಕೂಡ ಅದನ್ನೇ ಮಾಡಿದ್ರು. ಮೊನ್ನೆ ಅಷ್ಟೇ ಯಾವುದೋ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಚುನಾವಣೆನೂ ಆಯಿತು. ಅದರಲ್ಲೂ ಕೂಡ ಅವರು ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರು. ಈ ಥರದನ್ನು ಹಿಂದೆ ಮಾಡ್ತಾಯಿದ್ರು, ಇನ್ನು ಮುಂದೆ ಕೂಡ ಅವರು ಮಾಡಬಹುದು. ಅಂದರೆ ಶಾಸಕ ಸ್ಥಾನದಲ್ಲೇ ಇದ್ದುಕೊಂಡು ಇದ್ಯಾವುದನ್ನು ಕೂಡ ಮಾಡದೆ ತಮ್ಮ ಪಾಡಿಗೆ ತಾವಿದ್ಬಿಡೋದು, ತಟಸ್ಥವಾಗಿ ಉಳಿದುಕೊಳ್ಳೋದು. ಆ ಕಡೆ ಬಿ ಜೆ ಪಿಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಡದೆ, ಈ ಕಡೆ ಕಾಂಗ್ರೆಸ್ಗೂ ಕೂಡ ಒಂದು ಬೆಂಬಲವನ್ನು ಕೊಡದೆ, ಬಾಹ್ಯವಾಗಿ ಬೆಂಬಲವನ್ನು ಕೊಡದೆ ತಟಸ್ಥವಾಗಿ ಉಳಿಯೋದು. ಮುಂದಿನ ಚುನಾವಣೆ ನಡೆಯೋವರೆಗೂ ಕೂಡ 2028 ನಡೆಯುವಂಥ ಚುನಾವಣೆವರೆಗೂ ಕೂಡ ಹಾಗೆ ಶಾಸಕ ಸ್ಥಾನದಲ್ಲಿರೋದು, ಕ್ಷೇತ್ರಕ್ಕೆ ಬರುವಂಥ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗೋದು, ಈ ಕೆಲಸವನ್ನು ಕೂಡ ಮಾಡಬಹುದು. ನಾಲ್ಕನೇ ನಡೆ ಯಾವುದು ಅಂತಂದರೆ ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ, ನೆಕ್ಸ್ಟ್ ಕಮ್ಮಿಂಗ್ ಎಲೆಕ್ಷನ್ ನಾವು ನೋಡ್ಕೊಳ್ತೀವಿ ಅಂಥೇಳಿ ಆ ದಿಟ್ಟ ನಿರ್ಧಾರವನ್ನು ಮಾಡಿ ಅವರು ಶಾಸಕ ಸ್ಥಾನದಿಂದ ಹೊರ ನಡೆಯುವಂಥ ಕೆಲಸವನ್ನು ಮಾಡ್ಬೋದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಚುನಾವಣೆಗೆ ಅವರು ಎದುರಿಸ್ಬೋದು. ಆದರೆ ಬಿ ಜೆ ಪಿಯಿಂದ ಅವರು ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ ಮುಂದಿನ 6 ವರ್ಷ. ಇದು ಉಚ್ಚಾಟನೆಯ ಒಂದು ಉದ್ದೇಶ. ಹಾಗಾಗಿ ಒಂದು ವೇಳೆ ವೀಕ್ಷಕರೇನಾದರೂ ವಿಪ್ ಜಾರಿ ಮಾಡಿದ್ದೇ ಆದರೆ ಇವರ ಪ್ಲಾನಿಂಗ್ ಎಲ್ಲವೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ ಇದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ವಿಪ್ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ, ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ. ಇದಂತೂ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಬೆಳವಣಿಗೆಗಳಾಗುತ್ತೆ, ಹಲವು ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ, ಹಲವು ಟರ್ನ್ಗಳು ಕೂಡ ಆಗೋದ್ರಲ್ಲಿ. ಬಿ ಜೆ ಪಿಯಿಂದ ಇವರಿಬ್ಬರನ್ನು ಕೂಡ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಹಾಗಾದರೆ ಇವರ ಮುಂದಿನ ನಡೆ ಏನು ಮಾಡ್ಬೋದು, ಈಗಿರುವಂಥ ಅವಕಾಶಗಳೇನು? ಒಂದಷ್ಟು ವಿಚಾರಗಳಂತೂ ಇದ್ದೇ ಇರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾ ಇದ್ದಂತೆ ಅವ್ರು ಏನು ಮಾಡಿದ್ರು? ಸೈಲೆಂಟ್ ಆದರು. ಒಂದಷ್ಟು ದಿನ ಬಿ ಜೆ ಪಿ ಕೆಲ ನಾಯಕರ ವಿರುದ್ಧ ಆರ್ಭಟಿಸೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ವೀಕ್ಷಕರ ಸದ್ಯದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೂ ಕೂಡ ಮತ್ತೊಂದು ಚುನಾವಣೆಗೆ ಹೋಗಬೇಕು ಅಂಥ ಒಂದು ರಿಸ್ಕನ್ನು ತಗೊಳ್ತಾರಾ ಇಬ್ಬರು ಕೂಡ? ಸದ್ಯಕ್ಕೆ ಆ ಲಕ್ಷಣಗಳಂತೂ ಕಂಡು ಬರ್ತಾ ಇಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೊದಲ ನಡೆ ಏನಿರ್ಬೋದು ಅಂತಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರಬಹುದು. ಕಾಂಗ್ರೆಸ್ ಸೇರಿಸ್ಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಕೆಲ ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ಗೆ ನಾವು ಸೇರಿಸಿಕೊಳ್ಳೋದಿಲ್ಲ ಅಂತೇಳಿ. ಅದೆಲ್ಲವೂ ಕೂಡ ನಿರ್ಧಾರ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್. ಆದರೆ ಇವರಿಬ್ಬರ ನಡೆ ಏನು? ಕಾಂಗ್ರೆಸ್ಸಿಂದನೇ ಬಂದಂಥವ್ರು ಈಗ ವಾಪಸ್ ಗರ್ವಾಪ್ಸಿ ಆಗೋದಕ್ಕೆ ಚಾನ್ಸಸ್ಗಳಿದೆಯಾ? ಅದೆಲ್ಲದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಆ ನಡೆ ತುಂಬ ದೂರ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ರಾಜೀನಾಮೆಯನ್ನು ಕೊಡದೆ ಶಾಸಕ ಸ್ಥಾನದಲ್ಲೇ ಉಳಿದುಕೊಂಡು ಕಾಂಗ್ರೆಸ್ಗೆ
ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಹೋಗ್ಬೋದು. ಕಾಂಗ್ರೆಸ್ಗೆ ಯಾವ ಥರ ಬೆಂಬಲ? ನಾಳೆ ಯಾವುದೋ ಒಂದು ಬಿಲ್ಗಳು ಪಾಸ್ ಆಗುವಂಥ ವಿಚಾರ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳು, ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಮಾಡ್ತಾ ಹೋಗ್ಬೋದು. ಇಷ್ಟು ದಿನ ಅವರು ಅದನ್ನೇ ಮಾಡ್ಕೊಂಡು ಬಂದಿದ್ದು. ಕಳೆದ ಅಧಿವೇಶನದಲ್ಲಿ ಕೂಡ ಅದನ್ನೇ ಮಾಡಿದ್ರು. ಮೊನ್ನೆ ಅಷ್ಟೇ ಯಾವುದೋ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಚುನಾವಣೆನೂ ಆಯಿತು, ಅದರಲ್ಲೂ ಕೂಡ ಅವರು ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರು. ಈ ಥರದನ್ನು ಹಿಂದೆ ಮಾಡ್ತಾಯಿದ್ರು, ಇನ್ನು ಮುಂದೆ ಕೂಡ ಅವರು ಮಾಡಬಹುದು. ಅಂದರೆ ಶಾಸಕ ಸ್ಥಾನದಲ್ಲೇ ಇದ್ದುಕೊಂಡು ಇದ್ಯಾವುದನ್ನು ಕೂಡ ಮಾಡದೆ ತಮ್ಮ ಪಾಡಿಗೆ ತಾವಿದ್ಬಿಡೋದು, ತಟಸ್ಥವಾಗಿ ಉಳಿದುಕೊಳ್ಳೋದು. ಆ ಕಡೆ ಬಿ ಜೆ ಪಿಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಡದೆ, ಈ ಕಡೆ ಕಾಂಗ್ರೆಸ್ಗೂ ಕೂಡ ಒಂದು ಬೆಂಬಲವನ್ನು ಕೊಡದೆ, ಬಾಹ್ಯವಾಗಿ ಬೆಂಬಲವನ್ನು ಕೊಡದೆ ತಟಸ್ಥವಾಗಿ ಉಳಿಯೋದು. ಮುಂದಿನ ಚುನಾವಣೆ ನಡೆಯೋವರೆಗೂ ಕೂಡ 2028 ನಡೆಯುವಂಥ ಚುನಾವಣೆವರೆಗೂ ಕೂಡ ಹಾಗೆ ಶಾಸಕ ಸ್ಥಾನದಲ್ಲಿರೋದು, ಕ್ಷೇತ್ರಕ್ಕೆ ಬರುವಂಥ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗೋದು, ಈ ಕೆಲಸವನ್ನು ಕೂಡ ಮಾಡಬಹುದು. 4ನೇ ನಡೆ ಯಾವುದು ಅಂತಂದರೆ, ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ, ನೆಕ್ಸ್ಟ್ ಕಮ್ಮಿಂಗ್ ಎಲೆಕ್ಷನ್ ನಾವು ನೋಡ್ಕೊಳ್ತೀವಿ ಅಂಥೇಳಿ ಆ ದಿಟ್ಟ ನಿರ್ಧಾರವನ್ನು ಮಾಡಿ ಅವರು ಶಾಸಕ ಸ್ಥಾನದಿಂದ ಹೊರ ನಡೆಯುವಂಥ ಕೆಲಸವನ್ನು ಮಾಡ್ಬೋದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಚುನಾವಣೆಗೆ ಅವರು ಎದುರಿಸ್ಬೋದು. ಆದರೆ ಬಿ ಜೆ ಪಿಯಿಂದ ಅವರು ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ ಮುಂದಿನ 6 ವರ್ಷ. ಇದು ಉಚ್ಚಾಟನೆಯ ಒಂದು ಉದ್ದೇಶ. ಹಾಗಾಗಿ ಒಂದು ವೇಳೆ ವೀಕ್ಷಕರೇನಾದರೂ ವಿಪ್ ಜಾರಿ ಮಾಡಿದ್ದೇ ಆದರೆ ಇವರ ಪ್ಲಾನಿಂಗ್ ಎಲ್ಲವೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ ಇದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು, ವಿಪ್ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ, ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ. ಇದೊಂದು ಬಿ ಜೆ ಪಿಯಿಂದ ಇವರಿಬ್ಬರನ್ನು ಕೂಡ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಹಾಗಾದರೆ ಇವರ ಮುಂದಿನ ನಡೆ ಏನು ಮಾಡ್ಬೋದು, ಈಗಿರುವಂಥ ಅವಕಾಶಗಳೇನು? ಒಂದಷ್ಟು ವಿಚಾರಗಳಂತೂ ಇದ್ದೇ ಇರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾ ಇದ್ದಂತೆ ಅವ್ರು ಏನು ಮಾಡಿದ್ರು? ಸೈಲೆಂಟ್ ಆದರು. ಒಂದಷ್ಟು ದಿನ ಬಿ ಜೆ ಪಿ ಕೆಲ ನಾಯಕರ ವಿರುದ್ಧ ಆರ್ಭಟಿಸೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ವೀಕ್ಷಕರ ಸದ್ಯದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೂ ಕೂಡ ಮತ್ತೊಂದು ಚುನಾವಣೆಗೆ ಹೋಗಬೇಕು. ಅಂಥ ಒಂದು ರಿಸ್ಕನ್ನು ತಗೊಳ್ತಾರಾ ಇಬ್ಬರು ಕೂಡ? ಸದ್ಯಕ್ಕೆ ಆ ಲಕ್ಷಣಗಳಂತೂ ಕಂಡು ಬರ್ತಾ ಇಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೊದಲ ನಡೆ ಏನಿರ್ಬೋದು ಅಂತಂದರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರಬಹುದು. ಕಾಂಗ್ರೆಸ್ ಸೇರಿಸ್ಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಕೆಲ ನಾಯಕರು ಹೇಳಿದ್ದಾರೆ, ಕಾಂಗ್ರೆಸ್ಗೆ ನಾವು ಸೇರಿಸಿಕೊಳ್ಳೋದಿಲ್ಲ ಅಂತೇಳಿ. ಅದೆಲ್ಲವೂ ಕೂಡ ನಿರ್ಧಾರ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್. ಆದರೆ ಇವರಿಬ್ಬರ ನಡೆ ಏನು? ಕಾಂಗ್ರೆಸ್ಸಿಂದನೇ ಬಂದಂಥವ್ರು ಈಗ ವಾಪಸ್ ಗರ್ವಾಪ್ಸಿ ಆಗೋದಕ್ಕೆ ಚಾನ್ಸಸ್ಗಳಿದೆಯಾ? ಅದೆಲ್ಲದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಆ ನಡೆ ತುಂಬ ದೂರ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ರಾಜೀನಾಮೆಯನ್ನು ಕೊಡದೆ ಶಾಸಕ ಸ್ಥಾನದಲ್ಲೇ ಉಳಿದುಕೊಂಡು ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಹೋಗ್ಬೋದು. ಕಾಂಗ್ರೆಸ್ಗೆ ಯಾವ ಥರ ಬೆಂಬಲ? ನಾಳೆ ಯಾವುದೋ ಒಂದು ಬಿಲ್ಗಳು ಪಾಸ್ ಆಗುವಂಥ ವಿಚಾರ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳು, ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಮಾಡ್ತಾ ಹೋಗ್ಬೋದು. ಇಷ್ಟು ದಿನ ಅವರು ಅದನ್ನೇ ಮಾಡ್ಕೊಂಡು ಬಂದಿದ್ದು. ಕಳೆದ ಅಧಿವೇಶನದಲ್ಲಿ ಕೂಡ ಅದನ್ನೇ ಮಾಡಿದ್ರು. ಮೊನ್ನೆ ಅಷ್ಟೇ ಯಾವುದೋ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಚುನಾವಣೆನೂ ಆಯಿತು, ಅದರಲ್ಲೂ ಕೂಡ ಅವರು ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರು. ಈ ಥರದನ್ನು ಹಿಂದೆ ಮಾಡ್ತಾಯಿದ್ರು, ಇನ್ನು ಮುಂದೆ ಕೂಡ ಅವರು ಮಾಡಬಹುದು. ಅಂದರೆ ಶಾಸಕ ಸ್ಥಾನದಲ್ಲೇ ಇದ್ದುಕೊಂಡು ಇದ್ಯಾವುದನ್ನು ಕೂಡ ಮಾಡದೆ ತಮ್ಮ ಪಾಡಿಗೆ ತಾವಿದ್ಬಿಡೋದು, ತಟಸ್ಥವಾಗಿ ಉಳಿದುಕೊಳ್ಳೋದು. ಆ ಕಡೆ ಬಿ ಜೆ ಪಿಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಡದೆ, ಈ ಕಡೆ ಕಾಂಗ್ರೆಸ್ಗೂ ಕೂಡ ಒಂದು ಬೆಂಬಲವನ್ನು ಕೊಡದೆ, ಬಾಹ್ಯವಾಗಿ ಬೆಂಬಲವನ್ನು ಕೊಡದೆ ತಟಸ್ಥವಾಗಿ ಉಳಿಯೋದು. ಮುಂದಿನ ಚುನಾವಣೆ ನಡೆಯೋವರೆಗೂ ಕೂಡ 2028 ನಡೆಯುವಂಥ ಚುನಾವಣೆವರೆಗೂ ಕೂಡ ಹಾಗೆ ಶಾಸಕ ಸ್ಥಾನದಲ್ಲಿರೋದು, ಕ್ಷೇತ್ರಕ್ಕೆ ಬರುವಂಥ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗೋದು, ಈ ಕೆಲಸವನ್ನು ಕೂಡ ಮಾಡಬಹುದು. 4ನೇ ನಡೆ ಯಾವುದು ಅಂತಂದರೆ, ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ, ನೆಕ್ಸ್ಟ್ ಕಮ್ಮಿಂಗ್ ಎಲೆಕ್ಷನ್ ನಾವು ನೋಡ್ಕೊಳ್ತೀವಿ ಅಂಥೇಳಿ ಆ ದಿಟ್ಟ ನಿರ್ಧಾರವನ್ನು ಮಾಡಿ ಅವರು ಶಾಸಕ ಸ್ಥಾನದಿಂದ ಹೊರ ನಡೆಯುವಂಥ ಕೆಲಸವನ್ನು ಮಾಡ್ಬೋದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಚುನಾವಣೆಗೆ ಅವರು ಎದುರಿಸ್ಬೋದು. ಆದರೆ ಬಿ ಜೆ ಪಿಯಿಂದ ಅವರು ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ ಮುಂದಿನ 6 ವರ್ಷ. ಇದು ಉಚ್ಚಾಟನೆಯ ಒಂದು ಉದ್ದೇಶ.
ಹಾಗಾಗಿ ಒಂದು ವೇಳೆ ವೀಕ್ಷಕರೇನಾದರೂ ವಿಪ್ ಜಾರಿ ಮಾಡಿದ್ದೇ ಆದರೆ ಇವರ ಪ್ಲಾನಿಂಗ್ ಎಲ್ಲವೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ ಇದೆ. ಇವತ್ತು